Hi friends, welcome to my channel. ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಸೆಮಿ ಪ್ಲಾಜೋ ಕಟಿಂಗ್ ನೋಡ್ತಾ ಇದ್ದೀವಿ. ಮೇಲ್ಗಡೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಂಡು ಅದು ಎಕ್ಸ್ಟ್ರಾ ಇರುತ್ತೆ, ಅದನ್ನು ಕಟ್ ಮಾಡಬೇಕು. ಬಟ್ಟೆ ಎಲ್ಲ ನೀಟಾಗಿ ಸವರ್ಕೊಂಡು ಎಲ್ಲೂ ಫೋಲ್ಡಿಂಗ್ ಇರ್ದಿರ ನೀಟಾಗಿ ನೋಡ್ಕೊಳ್ಳಿ. ಲೆಂತು 38 ಇಂಚಸ್. ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಟೂ ಇಂಚಸ್ಸು ಎಲಾಸ್ಟಿಕ್ ಒಳಗಡೆ ಫೋಲ್ಡ್ ಮಾಡಿ ಎಲಾಸ್ಟಿಕ್ ಸ್ಟಿಚ್ ಮಾಡೋಕ್ಕೆ 2 ಇಂಚಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಅಲ್ಲಿಂದ ಕೆಳಗಡೆಗೆ 13 ಇಂಚಸ್ ತಗೊಂಡಿದ್ದೀನಿ. ಕಿಸ್ತಾ ಲೆಂತದು. ಅಲ್ಲಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಎಳ್ಕೊಂಡು ಅದನ್ನು ಪ್ಯಾಂಟ್ ಸೈಜ್ ಬಂದು 44, ಇದು 13 ಇಂಚಸ್ಸು ಪ್ಲಸ್ ಒಂದು 2 ಇಂಚಸ್ ಸೇರಿಸ್ಕೊಂಡು ನಾವು ಎಕ್ಸ್ಟ್ರಾ 2 ಇಂಚಸ್ ತಗೊತೀವಿ. ಕೆಳಗಡೆ 2 ಇಂಚಸ್ಸು, ಮೇಲ್ಗಡೆ 2 ಇಂಚಸ್ಸು. ಪ್ಯಾಂಟ್ ಸೈಜು 40ನಲ್ಲಿ 4ನೇ ಭಾಗ 10, ಅದಕ್ಕೆ ಒಂದು 2 ಇಂಚ್ ಎಕ್ಸ್ಟ್ರಾ ಸೇರಿಸಿ 12 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಮೇಲ್ಗಡೆ ಎಲಾಸ್ಟಿಕ್ ಅಟ್ಯಾಚಿಗೆ 2 ಇಂಚ್ ಬಿಟ್ಟು ಅದರ ಕೆಳಗಡೆಗೆ ಒಂದು ಲೈನ್ ಎಳ್ಕೊಂಡು ಅಲ್ಲಿ 11 ಇಂಚಸ್ ತಗೊತಾ ಇದ್ದೀನಿ. ಅಲ್ಲಿ 11 ಇಂಚಸ್ ತಗೊಂಡು ಅದಕ್ಕೆ ಕೆಳಗಡೆಯಿಂದ ಮಾರ್ಕ್ ಮಾಡಿದ್ದೀವಲ್ಲ 11 ಇಂಚಸ್ಸು, ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಂಡು ಆ ಎಕ್ಸ್ಟ್ರಾ 2 ಇಂಚಸ್ ಇರುತ್ತೆ, ಅಲ್ಲಿ ಒಂದು ಕರ್ವ್ ಶೇಪ್ ಕೊಡಿ ಕಿಸ್ತಾಗೆ ಅಂತ. ಅಲ್ಲಿ ಕರ್ವ್ ಶೇಪ್ ಕೊಟ್ಟು ಮತ್ತು ಕೆಳಗಡೆ ಬಾಟಮಲ್ಲಿ ಮಾರ್ಕ್ ಮಾಡೋಣ. ಲೆಂತ್ ಬಂದು 38 ಇಂಚಸ್ಸು. 38 ಇಂಚಸ್ಗೆ 2 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡಿದ್ದೀನಿ. ಅಲ್ಲಿಗೊಂದು ಮಾರ್ಕ್ ಮಾಡಿ ನಾವು ಈ ಆ್ಯಂಕಲ್ ಸೈಜ್ ಬಂದು 14 ಅದು 7ಗೆ ಮಾರ್ಕ್ ಮಾಡ್ತಿದ್ದೀನಿ. ಟಚ್ಚಾಗಿ 1 ಇಂಚ್ ಎಕ್ಸ್ಟ್ರಾ. ಇವಾಗ ಕಿಸ್ತಾ ಕರ್ವ್ ಪಾಯಿಂಟ್ ಏನು ಮಾಡಿದ್ದೀವಿ ಅಲ್ಲಿಂದ ನಾವು ಆ್ಯಂಕಲ್ ಲೆಂತಿಗೆ ಒಂದು ಲೈನ್ ಎಳ್ಕೋಬೇಕು. ಈ ಥರ ಕರ್ವ್ ಸ್ಕೇಲ್ ಆದರೆ ನಮಗೆ ಶೇಪ್ ನೀಟಾಗಿ ಬರುತ್ತೆ. ಸ್ಟ್ರೈಟ್ ಆಗದಿರ ಸ್ವಲ್ಪ ಕರ್ವ್ ಬರಬೇಕು, ಯಾಕಂದರೆ ಇದು ಟೈಸ್ ಎಲ್ಲ ಸ್ವಲ್ಪ ದಪ್ಪ ಇದ್ರೂ ಅಲ್ಲಿ ಫೋಲ್ಡ್ ಆಗೋಕ್ಕೆ ಟೈಟ್ ಅಂತ ಅನೀಸಿಯಾಗಿ ಅನಿಸ್ಬಾರ್ದಲ್ವ, ಅದಕ್ಕೆ ಅಂತ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಕರ್ವ್ ಬರಬೇಕು. ಇವಾಗ ಮಾರ್ಕ್ ಮಾಡಿರೋ ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.